ಹಲೋ ನಮಸ್ಕಾರ. ಮ್ಯಾಚ್ನ ದಿಕ್ಕನ್ನು ಬದಲಿಸಿದೆ ಅಂತಲೇ ಹೇಳ್ಬೋದು KL ರಾಹುಲ್ ಮತ್ತು ಗಿಲ್ ಅವರ ಪಾರ್ಟ್ನರ್ಶಿಪ್. 0-2 ಇದ್ದಾಗ ಬಂದ ಈ ಪಾರ್ಟ್ನರ್ಶಿಪ್ಪು ಸಾಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ಒಂದು ಕಡೆಯಿಂದ ಭಾರತ ಸೋಲುತ್ತೆ ಅನ್ನೋ ರೇಂಜ್ಗೆ ಇತ್ತು, ಯಾಕಂದರೆ 0-2 ವಿಕೆಟ್ ಕಳೆದುಕೊಂಡಿದ್ವಿ. 300+ ಹಿಂದೆ ಇದ್ವಿ ಕೂಡ ಆ ಟೈಮ್ನಲ್ಲಿ. ಸೊ ಅಂಥ ಟೈಮ್ನಲ್ಲಿ KL ರಾಹುಲ್ ಮತ್ತು ನಾಯಕ ಶುಭ್ಮನ್ ಗಿಲ್ ಅವರಿಂದ ಒಂದು ಅದ್ಭುತ ಪಾರ್ಟ್ನರ್ಶಿಪ್ ಬಂದಿದೆ. ಹಾಗೆಯೇ ಅದು ಮುಂದುವರಿತಾ ಕೂಡ ಇದೆ ಅಂತಲೇ ಹೇಳ್ಬೋದು. 174ರಲ್ಲಿ ನಿಂತಿದೆ ಈ ಪಾರ್ಟ್ನರ್ಶಿಪ್ಪು. ಸೊ ನಾಳೆನೂ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಸಖತ್ತಾಗಿರೋ ಪಾರ್ಟ್ನರ್ಶಿಪ್ ಆಗಿತ್ತು ಇದು ಅಂತಲೇ ಹೇಳ್ಬೋದು. ಸೊ ಒಂಥರ ಗೇಮ್ ಉಳಿಸೋ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಈ ಥರದ್ದು. ಸೊ ಇವತ್ತಿನ ದಿನ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೊಂಬಂದು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ಒಳ್ಳೆ ಪೊಸಿಷನ್ನಲ್ಲಿ ಇದ್ದರು ಇಂಗ್ಲೆಂಡ್ ತಂಡ. ಸೊ ಇವತ್ತು ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ನಾಯಕ ಸ್ಟೋಕ್ಸ್ ಮತ್ತು ಡಾವ್ಸನ್ ನಡುವೆ ಸಣ್ಣದಾದ ಪಾರ್ಟ್ನರ್ಶಿಪ್ ಬರುತ್ತೆ. ಸೊ ಸ್ಟೋಕ್ಸ್ ಅಗ್ರೆಸಿವ್ ಆಗಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ 100 ಕಂಪ್ಲೀಟ್ ಆದ ಮೇಲೆ. ಸೊ ಅವ್ರಿಗೆ ಸಾಥ್ ಕೊಡೋದಕ್ಕೆ ಬ್ರೈಡನ್ ಕಾರ್ಸ್ ಮುಂದಾಗ್ತಾರೆ ಅಂತಲೇ ಹೇಳ್ಬೋದು. ಅವ್ರದ್ದು ಅಗ್ರೆಸಿವ್ ಇನ್ನಿಂಗ್ಸ್ ಆಗಿತ್ತು. ಇಬ್ಬರು ಕೂಡ ಅಗ್ರೆಸಿವ್ ಆಗಿ ಬ್ಯಾಟ್ ಬೀಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಾಸ್ತಿ ರನ್ಸ್ ಹೊಡೋದಕ್ಕೆ ಟ್ರೈ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಸ್ಟೋಕ್ಸ್ 100 ಆದಮೇಲೆ ಅಂತಲೂ ಅಬ್ಬರದ ಬ್ಯಾಟಿಂಗನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ಅವ್ರಿಗೆ ಬ್ರೈಡನ್ ಕಾರ್ಸ್ ಕೂಡ ಸಾಥ್ ಕೊಡ್ತಾರೆ ಬೌಂಡ್ರಿ ಸಿಕ್ಸರ್ಗಳನ್ನು ಹೊಡೆಯೋ ಮುಖಾಂತರ. ಸೊ ಸ್ಟೋಕ್ಸ್ ಅವ್ರನ್ನ ಜಡೇಜಾ ಅವರು ತೆಗೆದ್ರೆ, ಬ್ರೈಡನ್ ಕಾರ್ಸ್ ಅವರನ್ನು ಕೂಡ ಜಡೇಜಾ ಅವರೇ ತೆಗೆದ್ರು. ಸೊ ಸ್ಟೋಕ್ಸು 141 ರನ್ ಹೊಡಿತಾರೆ. ಸೊ ಒಂದೇ ಮ್ಯಾಚ್ನಲ್ಲಿ 5 ಪರ್ ಮತ್ತು 141 ಹೊಡಿತಾರೆ ಸ್ಟೋಕ್ಸು. ಒಂದು ಒಳ್ಳೆ ಮ್ಯಾಚ್ ಆಗಿದೆ ಅಂತಲೇ ಹೇಳ್ಬೋದು ಅವ್ರಿಗೆ. ಬ್ರೈಡನ್ ಕಾರ್ಸ್ ಕೂಡ 47ಕ್ಕೆ ಔಟ್ ಆಗ್ತಾರೆ. ಸೊ ವೆಲ್ ಡಿಸರ್ವ್ 50 ಮಿಸ್ ಆಯಿತು ಅಂತಲೇ ಹೇಳ್ಬೋದು. ಸೊ ಭಾರತ ಬೌಲಿಂಗಲ್ಲಿ ಜಡೇಜಾಗೆ 4 ವಿಕೆಟ್ ಬಿದ್ದರೆ ಸುಂದರ್, ಹಾಗೆಯೇ ಬುಮ್ರಾಗೆ 2 ವಿಕೆಟ್ ಬಿದ್ದರೆ ಸಿರಾಜ್ ಮತ್ತು ಕಂಬೋಜ್ಗೆ 1 ವಿಕೆಟ್ ಬೀಳುತ್ತೆ. ಸೊ ಬೃಹತ್ ಲೀಡನ್ನು ತಗೊಳ್ತಾರೆ. 300+ ಲೀಡ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇಂಗ್ಲೆಂಡ್ ತಂಡಕ್ಕೆ ಮೊದಲ ಇನ್ನಿಂಗ್ಸ್ನಲ್ಲಿ. ಸೊ 300+ ಹಿನ್ನಡೆಯಿಂದ ಸ್ಟಾರ್ಟ್ ಮಾಡಿದ ಭಾರತಕ್ಕೆ ಡಬಲ್ ಸ್ಟ್ರೈಕ್ ಕೊಡ್ತಾರೆ ಅಂತ ಹೇಳ್ಬೋದು ವೋಕ್ಸ್ ಅವರು. ಸೊ ಆರಂಭಿಕ ಆಗುತ್ತೆ 0ಕ್ಕೆ 2 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿರುತ್ತೆ ಭಾರತ. 300+ ರನ್ಸ್ ಹಿಂದಿರ್ತಾರೆ ಭಾರತ. ಸೊ ಇಂತಹ ಸಂದರ್ಭದಲ್ಲಿ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು ಶುಭ್ಮನ್ ಗಿಲ್ ಮತ್ತು KL ರಾಹುಲ್ ಅವರ ನಡುವೆ. ಸೊ ಸಖತ್ತಾಗಿರೋ ಪಾರ್ಟ್ನರ್ಶಿಪ್ ಆಗಿತ್ತು. ಸ್ಟಾರ್ಟಿಂಗ್ನಲ್ಲಿ ಈಸಿ ಇರಲಿಲ್ಲ, ಓವರ್ ಕಾಸ್ಟ್ ಕಂಡೀಷನ್ ಇತ್ತು. ಹಾಗೆಯೇ ಆರ್ಚರ್, ವೋಕ್ಸ್ ಎಲ್ಲ ಸಖತ್ತಾಗಿ ಸ್ವಿಂಗ್ ಬಾಲಿಂಗನ್ನು ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಸೊ ಅಂತಹ ಸ್ವಿಂಗ್ ಬಾಲಿಂಗನ್ನು ನೆಗೋಷಿಯೇಟ್ ಮಾಡೋದು ಅಷ್ಟೊಂದು ಸುಲಭ ಇರಲಿಲ್ಲ. ಇದೇ ಕಾರಣದಿಂದ ಯಶಸ್ವಿ ಜೈಸ್ವಾಲ್ ಮತ್ತು ಸುದರ್ಶನ್ ಒಂದೇ ಓವರ್ನಲ್ಲಿ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಸುದರ್ಶನ್ ಅವ್ರದ್ದು ಬಿಟ್ ಲೇಜಿ ಅಂತ ಹೇಳಿದ್ರು ಕೂಡ ಒಳ್ಳೆ ಓವರ್ ಹಾಕ್ತಾರೆ ಅಂತಲೇ ಹೇಳ್ಬೋದು. ವೋಕ್ಸ್ ಅವರು ಮೊದಲ ಓವರ್ನಲ್ಲೇ ಮ್ಯಾಜಿಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. 0ಕ್ಕೆ 2 ವಿಕೆಟಿಂದ ಕಂಗಾಲಾಗಿದೆ ಭಾರತ ತಂಡಕ್ಕೆ. ರಾಹುಲ್ ಮತ್ತು ಶುಭ್ಮನ್ ಗಿಲ್ನ ಜೊತೆ ಆಟ ಆಸರೆ ಆಯಿತು ಅಂತಲೇ ಹೇಳ್ಬೋದು. ಸೊ ಇವತ್ತು ಈ ಸ್ಟೇಜಲ್ಲಿ ಇರೋದಕ್ಕೆ ಕಾರಣ ಅಂದರೆ ಇದೇ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಇತ್ತು ಇವ್ರಿಗೂ ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡೋದಕ್ಕೆ. ಬಾಲ್ ಸಖತ್ತಾಗಿ ಬೀಳ್ತಾ ಇತ್ತು. ಸೊ ಒನ್ಸ್ ಸೆಟ್ಲ್ ಆದಮೇಲೆ ಸಖತ್ತಾಗಿರೋ ಶಾಟ್ಸ್ಗಳನ್ನು ಹೊಡೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಶುಭ್ಮನ್ ಗಿಲ್ ಸ್ಟ್ರೈಟ್ ಡ್ರೈವ್, ಕವರ್ ಡ್ರೈವ್ ಮುಖಾಂತರ ಗಮನ ಸೆಳೆದ್ರೆ, KL ರಾಹುಲ್ ಕಟ್ ಶಾಟ್ ಮುಖಾಂತರ ಗಮನ ಸೆಳೆದ್ರು ಅಂತಲೇ ಹೇಳ್ಬೋದು. ಸೊ ಇಬ್ಬರ ಪಾರ್ಟ್ನರ್ಶಿಪ್ ಸಖತ್ತಾಗಿ ಮೂವ್ ಆಯಿತು. ಸೊ ಸ್ಲೋ ಆಗಿನೇ ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾರೆ. ಸೊ ಓವರ್ಸ್ಗಳನ್ನು ಕೂಡ ದುಡ್ಬೇಕಿತ್ತು. ಡ್ರಾ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿನ್ ಆಗೋದು ತುಂಬ ದೂರದ ಮಾತಿತ್ತು ಇವರು ಬಂದಾಗ. ಸೊ ಹಾಗಾಗಿ ಡ್ರಾ ಮಾಡ್ಕೊಳ್ಳೋದಕ್ಕೆ ಸಖತ್ ಪ್ರಯತ್ನ ಪಡ್ತಾರೆ. ಹಾಗೆಯೇ 2 ಸೆಷನ್ಗಳನ್ನು ಕೂಡ ಇವರೇ ಆಡಿ ಮುಗಿಸ್ತಾರೆ ಇವತ್ತು ಅಂತಲೇ ಹೇಳ್ಬೋದು. 2 ಇಂಪಾರ್ಟೆಂಟ್ ಸೆಷನ್ ಆಗಿತ್ತು ಇದು ಭಾರತ ತಂಡಕ್ಕೆ ಮ್ಯಾಚನ್ನು ಉಳಿಸ್ಕೊಳ್ಳೋದಕ್ಕೆ. ಸೊ ಇಬ್ಬರೇ ಆಡಿ ಒಂಥರ ಇವತ್ತಿನ ದಿನವನ್ನು ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದಾರೆ ಅಂತಲೇ ಹೇಳ್ಬೋದು. ನಾಳೆ ಕೂಡ ಇವ್ರಿಗೆ ಅದೇ ಟಾಸ್ಕ್ ಇರುತ್ತೆ. ಅಟ್ಲೀಸ್ಟ್ ಒಂದು 2 ಸೆಷನನ್ನು ದುಡೋದಕ್ಕೆ ಯೋಚನೆ ಮಾಡ್ತಿರ್ತಾರೆ ಇವರಿಬ್ಬರೇ. ಸೊ ನೋಡೋಣ ಏನು ಆಗ್ತದೆ ಅಂತ. ಡ್ರಾಗೆ ಪಾಸಿಬಿಲಿಟೀಸ್ ಇದೆ. ಇದೇ ರೀತಿ ಆಡಬೇಕು ಅಷ್ಟೇ. ಸೊ ಇಲ್ಲಾಂದರೆ ವಿನ್ ಆಗೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ 137 ರನ್ ಹೊಡೆದು ಆಮೇಲೆ ಲೀಡ್ ಮಾಡಿ ಅವ್ರಿಗೆ ಮತ್ತೆ ಬ್ಯಾಟಿಂಗ್ ಕೊಡಬೇಕಾಗತ್ತೆ. ಸೊ ಇದಕ್ಕೆ 2.5 ಸೆಷನ್ ಖಂಡಿತವಾಗ್ಲೂ ಬೇಕಾಗುತ್ತೆ. ಸೊ ಕಷ್ಟ ಇದೆ ವಿನ್ ಆಗೋದಕ್ಕೆ. ಸೊ ಡ್ರಾಗೆ ಟ್ರೈ ಮಾಡೋದಿದ್ರೆ ಉತ್ತಮ ಅಂತಲೇ ಹೇಳ್ಬೋದು. ಸೊ ಇವತ್ತು KL ರಾಹುಲ್ 87ರಲ್ಲಿ ಇದ್ದರೆ ಗಿಲ್ ಅವರು 78ರಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಸೊ ಅದ್ಭುತವಾದ ಪಾರ್ಟ್ನರ್ಶಿಪ್. 373 ಬಾಲ್ಗಳನ್ನು ಫೇಸ್ ಮಾಡಿದ್ದಾರೆ ಈ ಜೋಡಿ ಅಂತಲೇ ಹೇಳ್ಬೋದು. ಬರೋಬ್ಬರಿ 174 ರನ್ಗಳ ಪಾರ್ಟ್ನರ್ಶಿಪ್. ಸೊ
ಸೊ ಇಂಗ್ಲೆಂಡ್ ಬೌಲರ್ಸ್ಗಳಿಗೆ ಉತ್ತರನೇ ಇರಲಿಲ್ಲ ಇವ್ರನ್ನ ಹೇಗೆ ಔಟ್ ಮಾಡಬೇಕು ಅಂತ. ಸೊ ನೋಡೋಣ ನಾಳೆ ಏನಾದರೂ ಕಲ್ತ್ಕೊಂಡ್ಬರ್ತಾರ ಅಂತ ಔಟ್ ಮಾಡೋದಕ್ಕೆ ಪ್ಲ್ಯಾನ್ಗಳನ್ನು ಚೇಂಜ್ ಮಾಡ್ತಾರೆ ಏನು ಅಂತ. ಸೊ ಸದ್ಯಕ್ಕಂತೂ ಒಂದೊಳ್ಳೆ ಪಾರ್ಟ್ನರ್ಶಿಪ್ನಿಂದ ಇವತ್ತಿನ ದಿನವನ್ನು ಮುಕ್ತಾಯ ಮಾಡಿದ್ದಾರೆ. ಸೊ ನಾಳೆ ಕೂಡ ಇದನ್ನು ಕಂಟಿನ್ಯೂ ಮಾಡಲಿ ಅಂತ ನಾವು ಆಶಿಸೋಣ. ಸೊ ಅದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು.